ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 7 ಪ್ರಾಫಿಟ್ ಆ್ಯಂಡ್ ಲಾಸ್, ಕನ್ನಡದಲ್ಲಿ ಲಾಭ ಮತ್ತು ನಷ್ಟ, ಈ ಚಾಪ್ಟ್ರಲ್ಲಿ ಬರೋ ಬೇಸಿಕ್ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಚಾಪ್ಟ್ರಲ್ಲಿ ಸುಮಾರು ಒಂದು 6 ಫಾರ್ಮುಲಾ ಬರುತ್ತೆ. ಫಸ್ಟು ಪ್ರತಿಯೊಂದು ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಫೈನಲ್ ಆಗಿ ಒಂದೇ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು 6 ಫಾರ್ಮುಲಾನು ಯಾವ ರೀತಿ ನೆನ್ಪಿಟ್ಕೊಳ್ಬೋದು ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಫಸ್ಟ್ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ಟ್ ಒಂದು 2 ನಿಮಿಷ ಅಂತೂ ಮಿಸ್ ಮಾಡದಂತೆ ನೋಡಿ. ಫಸ್ಟ್ ಫಾರ್ಮುಲಾ ಪ್ರಾಫಿಟ್, ಕನ್ನಡದಲ್ಲಿ ಲಾಭ. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ಬಿಟ್ಟು 100 ರೂಪಾಯಿಗೆ ಒಂದು ಪೆನ್ ತೊಗೊಳ್ತೀರಾ. 100 ರೂಪಾಯಿಗೆ ಒಂದು ಪೆನ್ ತೊಗೊಳ್ತೀರಾ, ಅದನ್ನು ತಗೊಂಡೋಗಿ ನಿಮ್ಮ ಊರಲ್ಲಿ 120 ರೂಪಾಯಿ ಮಾರ್ತೀರಾ. ಅರ್ಥ ಆಯ್ತಾ? ಮಾರ್ಕೆಟ್ಗೆ ಹೋಗ್ತೀರಾ, 100 ರೂಪಾಯಿಗೆ ಒಂದು ಪೆನ್ ತೊಗೊಳ್ತೀರಾ. ಈ ಪೆನ್ನ ನಿಮ್ಮ ಊರಿಗೆ ಹೋಗ್ಬಿಟ್ಟು 120 ರೂಪಾಯಿ ಮಾರ್ತೀರಾ. ಲಾಭ ಆಯಿತಾ ನಷ್ಟ ಆಯಿತಾ? 20 ರೂಪಾಯಿ ಲಾಭ ಆಯಿತು, 20 ರೂಪಾಯಿ ಪ್ರಾಫಿಟ್ ಆಯಿತು. ನೋಡಿ, 20 ರೂಪಾಯಿ ಪ್ರಾಫಿಟ್ ಆಯಿತು, ಕನ್ನಡದಲ್ಲಿ ಲಾಭ ಆಯಿತು. ಆಯಿತಾ? ಬೇಕು ಅಂದರೆ ನೀವು ಡೈರೆಕ್ಟಾಗಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡಿ. ಮಾರಿದ ಬೆಲೆ ಎಷ್ಟಕ್ಕೆ ಮಾರಿದ್ರಿ? 120 ರೂಪಾಯಿ ಮಾರಿದ್ದೀರಾ. 120 ರೂಪಾಯಿಗೆ ಮಾರಿದ್ದೀರಾ. ಎಷ್ಟು ರೂಪಾಯಿಗೆ ನೀವು ಪರ್ಚೇಸ್ ಮಾಡಿದ್ದು? ಎಷ್ಟು ರೂಪಾಯಿ ಕೊಂಡ್ಕೊಂಡ್ರಿ? 100 ರೂಪಾಯಿಗೆ ಕೊಂಡ್ಕೊಂಡಿದ್ದು. ಆಯಿತಾ? ಮೈನಸ್ ಮಾಡಿ, ನಿಮಗೆ 20 ರೂಪಾಯಿ ಲಾಭ ಆಯಿತು. ಆಯಿತಾ? ಒನ್ಸ್ ಅಗೇನು ನಷ್ಟ, ಲಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಒನ್ಸ್ ಅಗೇನ್ ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಈ ಪೆನ್ನ 100 ರೂಪಾಯಿ ತೊಗೊಳ್ತೀರಾ. ಆಯಿತಾ? ಮಾರ್ಕೆಟ್ಗೆ ಹೋಗ್ಬಿಟ್ಟು ಈ ಪೆನ್ನ 100 ರೂಪಾಯಿ ತೊಗೊಳ್ತೀರಾ. 100 ರೂಪಾಯಿ ತೊಗೊಂಡು ನಿಮ್ಮೂರಿಗೆ ಹೋಗ್ತೀರಾ. ನಿಮ್ಮೂರಿಗೆ ಹೋಗ್ಬಿಟ್ಟು 70 ರೂಪಾಯಿ ಮಾರಾಟ ಮಾಡ್ತೀರಾ. 70 ರೂಪಾಯಿಗೆ ಮಾರಿಬಿಡ್ತೀರಾ. ಈಗ ನಿಮಗೆ ಲಾಭ ಆಯಿತಾ ನಷ್ಟ ಆಯಿತಾ? ನಷ್ಟ ಆಯಿತು, ನಿಮಗೆ ಲಾಸ್ ಆಯಿತು. ಎಷ್ಟು ರೂಪಾಯಿ ಲಾಸ್ ಆಯಿತು? 30 ರೂಪಾಯಿ ಲಾಸ್ ಆಯಿತು. ಆಯಿತಾ? 30 ರೂಪಾಯಿ ನಿಮಗೆ ಲಾಸ್ ಆಯಿತು. ಬೇಕು ಅಂದರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ನಾವು ಮೈಂಡ್ನೇ ಯೂಸ್ ಮಾಡಲ್ಲ ಅಂದರೆ ಫಾರ್ಮುಲಾ ಯೂಸ್ ಮಾಡಿ. ಆಯಿತಾ? ನೋಡಿ, ಎಷ್ಟು ರೂಪಾಯಿಗೆ ನೀವು ಪೆನ್ನ ಪರ್ಚೇಸ್ ಮಾಡಿದ್ದು? 100 ರೂಪಾಯಿಗೆ ಪೆನ್ನ ಪರ್ಚೇಸ್ ಮಾಡಿದ್ದೀರಾ. ಆಯಿತಾ? ಎಷ್ಟು ರೂಪಾಯಿ ಮಾರಾಟ ಮಾಡಿದ್ದೀರಾ? ನಿಮ್ಮ ಊರಿಗೆ ಹೋಗ್ಬಿಟ್ಟು 70 ರೂಪಾಯಿ 70 ರುಪೀಸ್ಗೆ ಇದನ್ನು ಸೆಲ್ ಮಾಡಿದ್ದೀರಾ, ಮಾರಿದ್ದೀರಾ. 70 ರುಪೀಸ್ಗೆ ಮೈನಸ್ ಮಾಡಿ, 30 ರೂಪಾಯಿ ಲಾಸ್ ಆಯಿತು. ಆಯಿತಾ? ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒನ್ಸ್ ಅಗೈನ್, ನಿಮ್ಮ ಮೈಂಡು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನಲ್ಲಿರೋ ಮೆಮೊರಿ ಕಾರ್ಡ್ ಅಲ್ಲ. ಆಯಿತಾ? ಪ್ರತಿಯೊಂದು ತೊಗೊಂಡೋಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಪ್ರತಿಯೊಂದು ಈ ರೀತಿ ಲಾಜಿಕಲ್ಲಾಗಿ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಯೂಸ್ ಮಾಡಬೇಡಿ, ಪ್ರತಿಯೊಂದು ಲಾಜಿಕಲ್ಲಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಫಾರ್ಮುಲಾ ನಂಬರ್ 3 ಪರ್ಸೆಂಟೇಜ್ ಪ್ರಾಫಿಟ್, ಕನ್ನಡದಲ್ಲಿ ಶೇಕಡ ಲಾಭ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ಫಾರ್ಮುಲಾ ನೆನಪಿಲ್ಲದಂತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮಾರ್ಕೆಟ್ಗೆ ಹೋಗ್ತೀರಾ, 100 ರೂಪಾಯಿಗೆ ಒಂದು ಪೆನ್ ತೊಗೊಳ್ತೀರಾ. ಆಯಿತಾ? ಮಾರ್ಕೆಟ್ಗೆ ಹೋಗ್ತೀರಾ, 100 ರೂಪಾಯಿಗೆ ಒಂದು ಪೆನ್ ತೊಗೊಳ್ತೀರಾ. ನಿಮ್ಮೂರಿಗೆ ಹೋಗ್ತೀರಾ, ನಿಮ್ಮೂರಿಗೆ ಹೋಗ್ಬಿಟ್ಟು 120 ರೂಪಾಯಿಗೆ ಈ ಪೆನ್ನ ಮಾರ್ತೀರಾ. ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? 20 ರೂಪಾಯಿ ಲಾಭ ಆಯಿತು, 20 ರೂಪಾಯಿ ಪ್ರಾಫಿಟ್ ಆಯಿತು. ಆಯಿತಾ? 20 ರುಪೀಸ್ ಪ್ರಾಫಿಟ್ ಆಯಿತು. ನೋಡಿ, ಕೊಂಡ ಬೆಲೆ ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿದ್ದು ನೀವು? ಕಾಸ್ಟ್ ಪ್ರೈಸು ಪೆನ್ನು 100 ರೂಪಾಯಿ. ಎಷ್ಟು ರೂಪಾಯಿ ಲಾಭ ಆಯಿತು? ಮೇಲ್ಗಡೆ ಲಾಭ ಇದೆ, ಮೇಲ್ಗಡೆ ಪ್ರಾಫಿಟ್ ಇದೆ. ಎಷ್ಟು ರೂಪಾಯಿ ಲಾಭ ಆಯಿತು? 20 ರೂಪಾಯಿ ಲಾಭ ಇದೆ. 20 ಮಾತ್ರ ಬರಬೇಕು. ನೀವು ಲಾಭ ಎಷ್ಟು ಅಂತ ಕೇಳಿರೋದು, ಎಷ್ಟಕ್ಕೆ ಮಾರಿದ್ದೀರಾ ಅಂತ ಕೇಳಿಲ್ಲ. ಲಾಭ ಕೇಳಿದ್ದೇನೆ, ಲಾಭ ಬರೀರಿ. 20 ರೂಪಾಯಿ ಲಾಭ, ಇದು 100. ಆಯಿತಾ? 100 ಡಮಾರ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ? 20 ಉಳ್ಕೊಳ್ಳುತ್ತೆ. 20%. ಆಯಿತಾ? ಇಲ್ಲಿ ನೋಡಿ, ಶೇಕಡ ಲಾಭ, ಪರ್ಸೆಂಟೇಜ್ ಪ್ರಾಫಿಟ್ ಕೇಳಿದ್ದೇನೆ, ಇದು 20% ಬರುತ್ತೆ. ಆಯಿತಾ? 100 ರೂಪಾಯಿ ಪೆನ್ ತೊಗೊಂಡು 120 ರೂಪಾಯಿಗೆ ಮಾರಿದ್ರೆ ನಿಮಗೆ 20 ರೂಪೀಸ್ ಲಾಭ ಆಗುತ್ತೆ. ಅದನ್ನು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 20% ಲಾಭ ಅಂತ ಹೇಳ್ಬಹುದು. ಫಾರ್ಮುಲಾ ನಂಬರ್ 4 ಪರ್ಸೆಂಟೇಜ್ ಲಾಸ್, ಕನ್ನಡದಲ್ಲಿ ಶೇಕಡ ನಷ್ಟ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ನೋಡಿ, ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ಬಿಟ್ಟು 100 ರೂಪಾಯಿಗೆ ಒಂದು ಪೆನ್ ತೊಗೊಳ್ತೀರಾ.
ಮಾರ್ಕೆಟ್ಗೆ ಹೋಗ್ಬಿಟ್ಟು 100 ರೂಪಾಯಿಗೆ ಒಂದು ಪೆನ್ ತೊಗೋತೀರಾ, ಆಯಿತಾ? ವಾಪಸ್ ನಿಮ್ಮ ಊರಿಗೆ ಹೋಗ್ತೀರಾ, ನಿಮ್ಮ ಊರಿಗೆ ಹೋಗ್ಬಿಟ್ಟು 70 ರೂಪೀಸ್ಗೆ ಪೆನ್ನ ಮಾರ್ತೀರಾ, 70 ರೂಪೀಸ್ಗೆ ಮಾರ್ತೀರಾ. ಲಾಭ ಆಯಿತಾ, ನಷ್ಟ ಆಯಿತಾ? ಆಯಿತಾ? ಆಬ್ವಿಯಸ್ಲಿ 30 ರೂಪಾಯಿ ಲಾಸ್ ಆಗುತ್ತೆ, 30 ರೂಪಾಯಿ ನಷ್ಟ ಆಗುತ್ತೆ, 30 ರೂಪಾಯಿ ನಷ್ಟ ಆಗುತ್ತೆ, ಆಯಿತಾ? ಅಲ್ಲಾಕಿ ಕೊಂಡ ಬೆಲೆ ಅಥವಾ ಇಂಗ್ಲೀಷಲ್ಲಿ ಕಾಸ್ಟ್ ಪ್ರೈಸ್. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಪೆನ್ನ? 100 ರೂಪಾಯಿಗೆ ಪೆನ್ನ ಪರ್ಚೇಸ್ ಮಾಡಿದ್ದೀರಾ. ಎಷ್ಟು ರೂಪಾಯಿ ನಷ್ಟ ಆಯಿತು ನಿಮಗೆ? ನಿಮ್ಮ ಊರಿಗೆ ಹೋಗ್ಬಿಟ್ಟು 100 ರೂಪಾಯಿ ಪರ್ಚೇಸ್ ಮಾಡಿಬಿಟ್ಟು 70 ರೂಪಾಯಿ ಮಾರಿದ್ದೀರಾ, ನಿಮಗೆ 30 ರೂಪಾಯಿ ಲಾಸ್ ಆಯಿತು. ಮೇಲ್ಗಡೆ 30 ರೂಪಾಯಿ ಲಾಸ್ ಅಥವಾ ನಷ್ಟ ಇಂಟು 100, ಆಯಿತಾ? 100 ಡಮಾರ್ ಆಗುತ್ತೆ, ಉಳ್ಕೊಳ್ಳೋದು 30, ಆಯಿತಾ? ಇಲ್ಲಿ ಪರ್ಸೆಂಟೇಜಲ್ಲಿ ನಾವು ಕೇಳ್ತಾ ಇರೋದು, ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ 30% ಅಂತ ಹಾಕೊಳ್ಳಿ. 30% ನಮಗೆ ಲಾಸ್ ಆಯಿತು. ಅರ್ಥ ಆಯ್ತಾ? ನೋಡಿ, ಪರ್ಸೆಂಟೇಜ್ ಲಾಸ್ ಕನ್ನಡದಲ್ಲಿ ಶೇಕಡ ನಷ್ಟ, ಪರ್ಸೆಂಟೇಜ್ ಪ್ರಾಫಿಟ್ ಕನ್ನಡದಲ್ಲಿ ಶೇಕಡ ಲಾಭ. ಇವೆರಡೂ ಕ್ವಾಂಟಿಟೀಸ್ನು ಫಾರ್ಮುಲಾ ನೆನ್ಪಿಟ್ಕೊಳ್ಳದಂತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಜಸ್ಟ್ ವಾಚ್ ಮಾಡಿ. ನೋಡಿ, ಪರ್ಸೆಂಟೇಜ್ ಅಂತ ಬರ್ಕೊಳ್ಳಿ, ಈಕ್ವಲ್ ಸೈನ್, ಒಂದು ಅಡ್ಡ ಲೈನ್ ಹಾಕ್ಕೊಳ್ಳಿ, ಒಂದು ಅಡ್ಡ ಲೈನ್ ಹಾಕ್ಕೊಳ್ಳಿ, ಆಯಿತಾ? ಡಿನಾಮಿನೇಟ್ರಲ್ಲಿ ಕೆಳಗಡೆ ಕಾಸ್ಟ್ ಪ್ರೈಸ್ ಹಾಕ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಅಸಲು ಬೆಲೆ ಅಥವಾ ಕೊಂಡ ಬೆಲೆ ಅಥವಾ ಒರಿಜಿನಲ್ ವ್ಯಾಲ್ಯೂ ಕೆಳಗಡೆ ಹಾಕ್ಕೊಳ್ಳಿ. ಮೇಲ್ಗಡೆ ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಹಾಕ್ಕೊಳ್ಳಿ, ಲಾಸ್ ಇದ್ದರೆ ಲಾಸ್ ಹಾಕ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಪರ್ಸೆಂಟೇಜ್ ಬರುತ್ತೆ, ಲಾಸ್ ಇದ್ದರೆ ಲಾಸ್ ಪರ್ಸೆಂಟೇಜ್ ಬರುತ್ತೆ. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಫಾರ್ಮುಲಾ ನಂಬರ್ 5 ಮತ್ತು ಫಾರ್ಮುಲಾ ನಂಬರ್ 6, ಸೆಲ್ಲಿಂಗ್ ಪ್ರೈಸ್ ಎರಡು ಒಂದೇ ಫಾರ್ಮುಲಾ. ಪರ್ಸೆಂಟೇಜ್ ಪ್ರಾಫಿಟ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಿ, ಪರ್ಸೆಂಟೇಜ್ ಲಾಸ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಇದಿಷ್ಟೇ ಡಿಫ್ರೆನ್ಸು. ನೋಡಿ, ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಯಾವ ರೀತಿ ನೆನ್ಪಿಟ್ಕೊಳ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಸೆಲ್ಲಿಂಗ್ ಪ್ರೈಸ್ ಅಂದ ತಕ್ಷಣ ಬರ್ಕೊಳ್ಳಿ, ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಒಂದು ಅಡ್ಡ ಲೈನ್ ಹಾಕಿ, ಕೆಳಗಡೆ 100, ಮೇಲ್ಗಡೆ 100, ಒಂದು ಬ್ರಾಕೆಟ್ ಹಾಕಿ ಇಂಟು ಕಾಸ್ಟ್ ಪ್ರೈಸ್ ಅಂತ ಹಾಕೋಬಿಡಿ. ಅರ್ಥ ಆಯ್ತಾ? ಅವನೇನಾದರೂ ಕ್ವಶನಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಏನಾರು ಕೇಳಿದ್ರೆ ಇಲ್ಲಿ +P ಅಂತ ಹಾಕಿ, ಲಾಸ್ ಅಂತ ಏನಾರು ಕೇಳಿದರೆ -L ಅಂತ ಹಾಕ್ಕೊಳ್ಳಿ. ಈ ರೀತಿ ಫಾರ್ಮುಲಾ ನೆನ್ಪಿಟ್ಕೋಬೋದು.